ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 29ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:09 ಇರಲಿದೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಕೂಡ ಈ ದಿನ ರಾತ್ರಿ 2:11 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 7:59 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಧನಸ್ಸು. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:39 ಬೆಳಿಗ್ಗೆ 9:13 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:55 ಮಧ್ಯಾಹ್ನ 3:29 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:47 ಮಧ್ಯಾಹ್ನ 12:21 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:45 ಮಧ್ಯಾಹ್ನ 1:37 ಇನ್ನು ಅಪರಾಹ್ನ 3:23 ಅಪರಾಹ್ನ 4:16 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11:55 ರಾತ್ರಿ 1:30 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆಗೆ, ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರಯಾಣಕ್ಕೆ ಕಾರಕನಾಗಿರುವಂಥವನು. ಚಂದ್ರ ಮನಕಾರಕ, ಮನಸ್ಸಿಗೆ ಕಾರಕ, ಕಲ್ಪನೆಗೆ ಕಾರಕ, ಯಶಸ್ಸಿಗೆ ಕಾರಕ. ಹಾಗೆ ಮನಸ್ಸಿನ ಚಂಚಲತೆಗೂ ಕೂಡ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರಯಾಣ, ನಿಮ್ಮ ಪ್ರವಾಸ ಬಹಳ ಯಶಸ್ವಿಯಾಗತ್ತೆ. ಹಾಗೆ ಒಂದು ಯಶಸ್ಸನ್ನು ಕೆಲಸ ಕಾರ್ಯಗಳಲ್ಲಿ ತಂದು ಕೊಡಬೇಕು ಅಂತ ಹೇಳಿದ್ರೆ ಕೆಲಸಗಳಲ್ಲಿ ತುಂಬ ಆಸಕ್ತಿ, ಶ್ರದ್ಧೆ ಇರಬೇಕು, ಮನಸ್ಸಿರಬೇಕು. ಹಾಗಾಗಿನೇ ಈ ದಿನ ಸಂಪೂರ್ಣವಾದಂಥ ಮನಸ್ಸಿನಿಂದ ಮಾಡುವಂಥ ಕೆಲಸ ಕಾರ್ಯಗಳು ವಿಶೇಷವಾದಂತಹ ಲಾಭವನ್ನು ತರುತ್ತೆ, ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಆದರೆ ಮನಸ್ಸನ್ನು ಸ್ವಲ್ಪ ಹಿಡಿದಿಟ್ಕೊಳ್ಬೇಕು. ಚಂಚಲ ಸ್ವಭಾವ ಈ ದಿನ ಬಹಳ ವಿಶೇಷವಾಗಿರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ
ಮನಸ್ಸು ಜಿತ್ತ ಇರಲ್ಲ. ಎಲ್ಲೋ ಒಂದು ಕಡೆ ಮನಸ್ಸಿನ ಓಡಾಟ ಇರುತ್ತೆ, ಹಲವಾರು ಯೋಚನೆಗಳಿರುತ್ತೆ, ಒಂದರ ನಂತರ ಮತ್ತೊಂದು ಕೆಲಸ ಕಾರ್ಯಗಳ ಚಿಂತೆ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಮನಸ್ಸನ್ನು ಈ ದಿನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಮ ಗುರಿ ಸಾಧನೆಗೆ ಅವಕಾಶ ಆಗುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಕೆಲಸಗಳು ತುಂಬ ನಿಧಾನವಾಗಿ ನಡೆಯುತ್ತೆ. ಫಲಿತಾಂಶಗಳು ಇವತ್ತಲ್ಲ ನಾಳೆಯೇ ಸಿಗ್ಬೋದು. ಹಾಗಾಗಿನೇ ತ್ವರಿತವಾಗಿ ಬೇಕಾಗಿರುವಂಥ ಫಲಿತಾಂಶಗಳ ಕೆಲಸಗಳೇನಿದೆ ಅದನ್ನು ಆದಷ್ಟು ಈ ದಿನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ, ಅವಾಯ್ಡ್ ಮಾಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗಿ ಇರುವಂಥವನು ಕುಜ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ದರೂ ಈ ದಿನ ಇರುವಂತಹ ಕುಜ ಹೋರಾದಲ್ಲಿ ಮಾಡಬೇಡಿ. ಅದರಲ್ಲೂ ನಿಮ್ಮ ಜಮೀನು, ಮನೆ, ಸೈಟು ಅಥವಾ ಈ ಕೃಷಿ ಜಮೀನು ಏನಿದೆ ಇದರ ಬಗ್ಗೆ ಯಾವುದೇ ಮಾರಾಟ ಆಗಲಿ, ಯಾವುದೇ ರೀತಿಯ ಖರೀದಿ ಆಗಲಿ, ಇನ್ನು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ಭೂಮಿಗೆ ಸಂಬಂಧಪಟ್ಟಂತೆ ಮಾಡುವಂಥದ್ದಿದ್ರೂ ಕೂಡ ಆದಷ್ಟು ಕುಜ ಹೋರಾದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲಿತಾಂಶ ಇರಲ್ಲ. ಇನ್ನು ಈ ನ್ಯಾಯಾಲಯದಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ ಸೈಟಿಗೆ ಸಂಬಂಧಪಟ್ಟಂತಹ ವಿಚಾರಗಳೇನಾದರೂ ಈ ದಿನ ಪೆಂಡಿಂಗ್ ಇದ್ದರೆ ಅದನ್ನು ಕೂಡ ಈ ದಿನ ಕುಜ ಹೋರಾದಲ್ಲಿ ಆರಂಭ ಮಾಡಬೇಡಿ, ಒಳ್ಳೆಯ ಅನುಕೂಲಕರವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಅಪರಾಹ್ನ 5 ಗಂಟೆ 30 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳನ್ನಾದರೂ ಕೂಡ ಈ ದಿನ ಕುಜಹೋರದಲ್ಲಿ ಮಾಡಬೇಡಿ, ತಟಸ್ಥವಾಗಿ ಇದ್ಬಿಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅಂದರೆ ಆ ಪ್ರತಿ ದಿನದಲ್ಲಿ ಯಾವ ಮುಹೂರ್ತ ಶುಭವಾಗಿದೆ, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನುವಂಥ ವಿಚಾರಗಳು ತಿಳಿಯುತ್ತೆ. ಹಾಗಾಗಿ ಪ್ರತಿನಿತ್ಯ ಈ ಗ್ರಹಗಳ ಸ್ಥಾನ ಬದಲಾವಣೆ ಆಗ್ತಾ ಇರುತ್ತೆ, ಗ್ರಹಗಳು ಚಲನೆಯಲ್ಲಿರುತ್ತೆ. ಅದೇ ರೀತಿ ಚಂದ್ರನು ಕೂಡ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲಿಸುವಂಥ ಸಂದರ್ಭಗಳಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನೀವು ಪ್ರತಿನಿತ್ಯ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಅದರಂತೆ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕು. ನಿಮ್ಮ ಪ್ರಯಾಣವನ್ನು ಕೂಡ ನೀವು ಮಾಡಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ಬಹಳ ವಿಶೇಷವಾಗಿ ನೀವು ಪ್ರತಿ ದಿನದ ಶುಭ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ನೋಡಿಕೊಂಡು ಮುಂದುವರಿರಿ. ಬಹಳ ಅದ್ಭುತವಾದಂತಹ ಯಶಸ್ಸು ನಿಮಗೆ ಸಿಕ್ಕತ್ತೆ. ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾಳೆ ಶುಭಯೋಗ ಇರುವಂಥ ದಿನ, ಬಹಳ ವಿಶೇಷವಾದಂತಹ ದಿನ. ಏಪ್ರಿಲ್ 30ನೇ ತಾರೀಕು, ಅದರಲ್ಲೂ ಮಂಗಳವಾರದ ದಿನ ಇರುವಂಥದ್ದು. ಸಪ್ತಮಿಯ ತಿಥಿ ಇದೆ, ಉತ್ತರಾಷಾಢ ನಕ್ಷತ್ರ ಇದೆ, ಸಾಧ್ಯ ಯೋಗ ಇದೆ, ಭದ್ರಕರಣ ಇರುವಂಥ ಒಂದು ದಿನ ಇದು. ಹಾಗಾಗಿ ನಾಳೆ ಶುಭ ಯೋಗ ಅಂತ ಹೇಳಿದ್ರೆ ತ್ರಿಪುಷ್ಕರ್ ರೂಪುಗೊಳ್ಳುವಂಥ ದಿನ. ಇಲ್ಲಿ ಉತ್ತರಾಷಾಢ ನಕ್ಷತ್ರ, ಮಂಗಳವಾರದ ದಿನ, ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಅಂದರೆ ತುಂಬ ಅನುಕೂಲಕರವಾಗಿರುವಂಥ, ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಚ್ಚು ಅನುಕೂಲ ಇರುವಂಥ ದಿನ. ಹಾಗಾಗಿ ಈ ನಾಳೆ ಮಂಗಳವಾರ ಅನ್ನುವಂಥದ್ದನ್ನು ಬಿಟ್ಟರೆ ಅತ್ಯಂತ ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಈ ತ್ರಿಪುಷ್ಕರ್ ಸಮಯ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ 7 ಗಂಟೆ 5 ನಿಮಿಷದಿಂದ ನಾಳೆ ಬೆಳಗಿನ ಜಾವ 4 ಗಂಟೆ 9 ನಿಮಿಷದವರೆಗೆ ತ್ರಿಪುಷ್ಕರ್ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಈ ಒಂದು ಒಳ್ಳೆಯ ಯೋಗವನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಇನ್ನು
ಈ ವರ್ಷದ ಅಕ್ಷಯ ತೃತೀಯ ಸಂಭವಿಸುವಂತಹ ದಿನ ಅಂತ ಹೇಳಿದ್ರೆ ಅದು ಮೇ ತಿಂಗಳ 10ನೇ ತಾರೀಕು ಶುಕ್ರವಾರದ ದಿನ. ಬಹಳ ವಿಶೇಷವಾಗಿರುವಂತಹ ದಿನ ಕೂಡ. ಅಕ್ಷಯ ತೃತೀಯ ಇದೆ, ಬಸವೇಶ್ವರ ಜಯಂತಿ ಇರುವಂತಹ ದಿನ, ತ್ರೇತಾ ಯುಗಾದಿ ಆರಂಭ ಆಗುವಂಥದ್ದು, ಅನಂತ ಕಲ್ಪಾದಿಗಳು ಇರುವಂಥದ್ದು, ಪರಶುರಾಮ ಜಯಂತಿ ಆ ದಿನ ಇರುತ್ತೆ. ಬಹಳ ವಿಶೇಷವಾದಂತಹ ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆ ಎಲ್ಲರ ಬಾಳಿನಲ್ಲೂ ಒಂದು ಹೊಸ ಪರ್ವವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ದಿನದ ವಿಶೇಷದಲ್ಲಿ ನಾವು ಅಕ್ಷಯ ತೃತೀಯ ಅನಂತ ಫಲವನ್ನು, ಅನಂತ ಶುಭವನ್ನು ಹೇಗೆ ತರುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಇಲ್ಲಿ ವರ್ಷದಲ್ಲಿ 3 ಮುಹೂರ್ತಗಳಿದೆ. ಈ 3 ಮುಹೂರ್ತಗಳನ್ನು ಬಹಳ ವಿಶೇಷ ಅಂತ ಹೇಳಿ ಪರಿಗಣಿಸಿದ್ದಾರೆ. ಅದರಲ್ಲಿ ಒಂದು ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯ. ಆಡು ಮಾತಿನಲ್ಲಿ ಈ ಅಕ್ಷಯ ತೃತೀಯದ ಮಹಿಮೆಯನ್ನ ಜನ ಹೇಳುವಂಥದ್ದನ್ನ ತಾವು ಕೂಡ ಕೇಳಿದ್ದೀರಿ. ಪುರಾತನ ಕಾಲದಿಂದಲೂ ಕೂಡ ತುಂಬ ವಿಶೇಷತೆಯನ್ನು ಪಡ್ಕೊಂಡು ಬಂದಿರುವಂತಹ ಒಂದು ದಿನ ಅಂತ ಹೇಳಿದ್ರೆ ಅಕ್ಷಯ ತೃತೀಯ. ಹಾಗೆ ಈ ದೇಶಾದ್ಯಂತ ಹಿಂದೂಗಳು ಆಚರಿಸುವಂತಹ ಅತ್ಯಂತ ಪವಿತ್ರವಾದಂತಹ ಮತ್ತೆ ಶುಭ ದಿನಗಳಲ್ಲಿ ಒಂದಾಗಿರುವಂಥದ್ದು ಅಕ್ಷಯ ತೃತೀಯ. ಈ ದಿನದಂದು ಪ್ರಾರಂಭ ಆಗುವಂತಹ ಯಾವುದೇ ಕೆಲಸಗಳಾಗಲಿ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ, ಶುಭ ಲಾಭಗಳು ಬರುತ್ತೆ. ಹಾಗಾಗಿ ಪ್ರತಿಯೊಂದು ಚಟುವಟಿಕೆಯಿಂದ ಕೂಡ ವಿಜಯಶಾಲಿಯಾಗಿ ಫಲಿತಾಂಶಗಳು ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಈ ದಿನ ಅದೃಷ್ಟ, ಯಶಸ್ಸು ಮತ್ತು ಲಾಭಗಳ ಸಂಕೇತವಾಗಿ ಇರುವಂಥದ್ದು ಈ ಅಕ್ಷಯ ತೃತೀಯ. ಹಾಗಾಗಿ ಈ ಆಧ್ಯಾತ್ಮಿಕತೆಯಲ್ಲಿ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಇದು ಸಂಸ್ಕೃತ ಶಬ್ದ. ಅಕ್ಷಯದಲ್ಲಿ ಆ ಎಂದರೆ ಇಲ್ಲ ಅಂತನೂ, ಹಾಗೆ ಕ್ಷಯ ಅಂತ ಹೇಳಿದ್ರೆ ಸವೆತ, ಸವೆದು ಹೋಗುವಂಥದ್ದು, ಸವಕಳಿ ಅನ್ನುವಂಥ ಅರ್ಥ ಇದೆ. ಅಂದರೆ ಯಾವುದು ಸವೆಯಲ್ಲ ಅದು ಅಕ್ಷಯ, ಯಾವುದು ಮುಗಿಯಲ್ಲ ಅದು ಅಕ್ಷಯ. ಹಾಗಾಗಿ ಸುಲಭಾರ್ಥದಲ್ಲಿ ಮತ್ತೆ ಮತ್ತೆ ಪುನರುತ್ಪತ್ತಿ ಆಗುವಂಥದ್ದನ್ನು ಅಕ್ಷಯ ಅಂತ ಹೇಳಿ ಕರೀತಾರೆ. ಅದಕ್ಕಾಗಿಯೇ ಪಾಂಡವರ ಬಳಿ ಇದ್ದಂತಹ ಅಕ್ಷಯ ಪಾತ್ರೆ ವಿಶೇಷವಾದಂತಹ ಒಂದು ಸೇವೆಯನ್ನು ನೀಡ್ತಾ ಇತ್ತು. ಅವರು ಕೇಳಿದಂತಹ ಎಲ್ಲ ವರಗಳನ್ನು ಅದು ಕೊಡ್ತಾ ಇತ್ತು. ಆದ್ದರಿಂದಲೇ ಅಕ್ಷಯ ಪಾತ್ರ ಬಹಳ ವಿಶೇಷವಾಗಿರುವಂಥ ಒಂದು ಸಾಮಗ್ರಿ. ಅದೇ ರೀತಿಯಲ್ಲಿ ಅಕ್ಷಯ ತೃತೀಯ ಕೂಡ ಬಹಳ ಶುಭ ಗಳಿಗೆಗಳುಳ್ಳ ಒಂದು ದಿನ. ಇನ್ನು ಜನಮಾನಸದಲ್ಲಿರುವಂತಹ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಅಕ್ಷಯ ತೃತೀಯದ ದಿನ ಕೈಗೊಳ್ಳುವಂತಹ ಯಾವುದೇ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ ಅನ್ನುವಂಥದ್ದು. ಇನ್ನೊಂದು ಕಡೆ ಆ ದಿನದಲ್ಲಿ ಬಂಗಾರವನ್ನ ಖರೀದಿ ಮಾಡಿದ್ರೆ ಅದರ ಮುಂದಿನ ಅಕ್ಷಯ ತೃತೀಯದ ಒಳಗೆ ದುಪ್ಪಟ್ಟಾಗತ್ತೆ ಅನ್ನುವಂಥ ಒಂದು ನಂಬಿಕೆ. ಹಾಗೆ ಅಕ್ಷಯ ತೃತೀಯದ ದಿನ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸಬಹುದು ಅನ್ನುವಂಥ ಒಂದು ನಂಬಿಕೆ. ಈ ಎಲ್ಲ ಕಾರಣಗಳಿಂದ ಅಕ್ಷಯ ತೃತೀಯ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ದಿನ. ಹಾಗೆ ಕೈಗೊಂಡಂತಹ ಯಾವುದೇ ಕೆಲಸ ಕಾರ್ಯಗಳು ಕೂಡ ಎಂದಿಗೂ ಕೆಡಕಾಗಲ್ಲ. ಬದಲಾಗಿ ಆ ಕೆಲಸ ಕಾರ್ಯಗಳ ಫಲಿತಾಂಶ ಕ್ರಮೇಣವಾಗಿ ಹೆಚ್ಚುತ್ತಾ ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಪುರಾಣದ ಪ್ರಕಾರ ಪ್ರಮುಖವಾಗಿ 2 ಮುಖ್ಯವಾದ ಚಟುವಟಿಕೆಗಳಿದೆ. ಒಂದು ಮನುಷ್ಯನ ದೇಹ, ಇನ್ನೊಂದು ಅವನ ಆತ್ಮ. ಇಲ್ಲಿ ದೇಹ ಅಂತ ಹೇಳಿದ್ರೆ ದೈಹಿಕವಾಗಿ ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳುವಂಥದ್ದು. ಇನ್ನೊಂದು ಆತ್ಮ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥದ್ದು. ಹಾಗಾಗಿ ಇಲ್ಲಿ ದೇಹ ಶಾಶ್ವತ ಅಲ್ಲ, ಬದಲಿಗೆ ವ್ಯಕ್ತಿಯ ಆತ್ಮ ಎಂದೆಂದಿಗೂ ಕೂಡ ಶಾಶ್ವತವಾಗಿ ಇರುವಂಥದ್ದು. ಆತ್ಮಕ್ಕೆ ಸಾವಿಲ್ಲ, ಅಂತ್ಯ ಇಲ್ಲ. ಹೀಗಾಗಿ ಈ ಅಕ್ಷಯ ತೃತೀಯದಂದು ಜಪ, ತಪ, ಪೂಜೆ, ಪುನಸ್ಕಾರಗಳನ್ನು, ಪಿತೃತರ್ಪಣ ಮಾಡಬಹುದು, ದಾನ ಧರ್ಮಾದಿಗಳನ್ನು ಮಾಡಬಹುದು. ವಿಶೇಷವಾದಂತಹ ಫಲಗಳು ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಹಾಗಾಗಿ ಅತ್ಯಮೂಲ್ಯವಾದಂತಹ ಕಾರ್ಯಗಳನ್ನು ಮಾಡೋದರಿಂದ ನಮ್ಮ ಆತ್ಮವನ್ನು ಅದು ಸಂತೃಪ್ತಿಗೊಳಿಸುತ್ತೆ. ಹೀಗಾಗಿ ಈ ಶುಭ ದಿನದಂದು ಶುಭ ಕಾರ್ಯಗಳನ್ನು ಮಾಡಿದ್ರೆ ತುಂಬ ಉತ್ತಮ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಇನ್ನು ಈ ಅಕ್ಷಯ ತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೆಯ ದಿನ ಆಚರಿಸಲ್ಪಡುವಂಥದ್ದು. ಹಾಗಾಗಿ ಈ ದಿನ ಸೂರ್ಯ ಮತ್ತು ಚಂದ್ರ ಈ 2 ಗ್ರಹಗಳು ಅತ್ಯುತ್ತಮ ಸ್ಥಾನದಲ್ಲಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನವನ್ನು ಅಖಾ ಥೀಜ್ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇನ್ನು ಪಂಚಾಂಗದಲ್ಲಿ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಏಕಕಾಲದಲ್ಲಿ ತಮ್ಮ ತಮ್ಮ ಶಕ್ತಿಯ ಸ್ಥಾನ ಉಚ್ಚ ರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರರಿರ್ತಾರೆ. ಇಲ್ಲಿ ಸೂರ್ಯ ಮೇಷರಾಶಿಯಲ್ಲಿ, ಚಂದ್ರ ವೃಷಭ ರಾಶಿಯಲ್ಲಿ ಇರೋದರಿಂದ ಎಲ್ಲ ಶುಭ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾಗಿರುವಂಥ ದಿನ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇನ್ನು ಸೂರ್ಯನು ಆತ್ಮ ಮತ್ತು ದೇಹವನ್ನು ಪ್ರತಿನಿಧಿಸಿದ್ರೆ ಚಂದ್ರ ಮನಸ್ಸನ್ನು ಮತ್ತು ಬುದ್ಧಿಯನ್ನು ಪ್ರತಿನಿಧಿಸುವಂಥವನು, ಬುದ್ಧಿಯನ್ನು ಕಂಟ್ರೋಲ್ ಮಾಡುವಂಥವನು. ಈ ರೀತಿಯಾಗಿ ದೇಹ ಮತ್ತು ಮನಸ್ಸು ಪರಿಪೂರ್ಣತೆಯನ್ನು ಪಡೆಯುವಂಥ ದಿನ ಅಂತ ಕೂಡ ಈ ಅಕ್ಷಯ ತೃತೀಯದ ದಿನವನ್ನು ಹೇಳ್ತಾರೆ.
ಇನ್ನು ಈ ದಿನವನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ಲೆಕ್ಕಾಚಾರ ಮಾಡ್ತಾರೆ. ಏನಂದರೆ ಸೂರ್ಯ ಮತ್ತು ಚಂದ್ರ ಇವರಿಬ್ಬರನ್ನು ಪರಿಗಣಿಸುವಂಥದ್ದು, ಇವರಿಬ್ಬರೂ ಕೂಡ ತಮ್ಮ ತಮ್ಮ ಉಚ್ಚ ರಾಶಿಯಲ್ಲಿ ಇರುವಂತಹ ದಿನದಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಸೂರ್ಯ ತನ್ನ ಉನ್ನತ ಸ್ಥಾನವಾದಂತಹ ಮೇಷರಾಶಿಯಲ್ಲಿ, ಅಂದರೆ ಸೌರಮಾನದ ಲೆಕ್ಕದ ಮೇಷ ಮಾಸದಲ್ಲಿ ಪೂರ್ತಿ 30 ದಿನಗಳು ಸೂರ್ಯ ಇರ್ತಾನೆ. ಸೂರ್ಯ ತಿಂಗಳಿಗೊಮ್ಮೆ ರಾಶಿಯನ್ನು ಬದಲಾವಣೆ ಮಾಡುವಂಥವನು. ಚಂದ್ರ ದಿನಕ್ಕೊಮ್ಮೆ ನಕ್ಷತ್ರವನ್ನು ಬದಲಾಯಿಸ್ತಾನೆ. ಅಂದಾಜು 2.5 ದಿನಕ್ಕೊಂದು ರಾಶಿಯನ್ನು ಬದಲಾವಣೆ ಮಾಡುವಂಥವನು ಚಂದ್ರ. ಹಾಗಾಗಿ ಈ ಮೇಷರಾಶಿಯಲ್ಲಿ ಸೂರ್ಯ ಇರುವಂಥ ಸಂದರ್ಭವನ್ನು ಮೇಷಮಾಸ ಅಂತ ಹೇಳಿ ಕರೀತಾರೆ. ಇಲ್ಲಿ ಯಾವ ದಿನ ಚಂದ್ರ ತನ್ನ ಉಚ್ಚ ಸ್ಥಾನದಲ್ಲಿ ಇರ್ತಾನೋ ಅಂದೇ ಅಕ್ಷಯ ತೃತೀಯ ಆಚರಣೆ ಆಗುತ್ತೆ. ಇಲ್ಲಿ ಚಾಂದ್ರಮಾನ ಲೆಕ್ಕಾಚಾರದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೆಯ ದಿನವೇ ಇದು ಸಂಭವಿಸುವಂಥದ್ದು. ಹಾಗೆ ವೇದಗಳಲ್ಲಿ, ಪುರಾಣಗಳಲ್ಲಿ ಬಹಳ ವಿಶೇಷವಾಗಿ ಅಕ್ಷಯ ತದಿಗೆಯ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಬಂಗಾರವನ್ನು ಕೊಂಡ್ಕೊಂಡ್ರೆ 2ರಷ್ಟಾಗತ್ತೆ ಅಂತ ನಾವು, ಅಥವಾ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡಿದ್ರೆ ಅದು ದುಪ್ಪಟ್ಟಾಗತ್ತೆ ಅನ್ನುವಂಥನ್ನು ಈ ಶಾಸ್ತ್ರಗಳಲ್ಲಿ ಹೇಳಿಲ್ಲ. ಹಾಗಾಗಿ ಈ ಖರೀದಿಯ ಬಗ್ಗೆ ಉಲ್ಲೇಖಗಳೇ ಇಲ್ಲ. ಬದಲಾಗಿ ಈ ಅಕ್ಷಯ ತೃತೀಯದ ದಿನದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬಹುದು. ಹಾಗೆ ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿಕ್ಕೆ ಕಡ್ಡಾಯವಾಗಿ ಈ ದಿನವನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಗ್ರಂಥ ಪಾರಾಯಣವನ್ನು ಮಾಡುವ ಮೂಲಕ, ಹೋಮ ಹವನಾದಿಗಳನ್ನು ಮಾಡುವ ಮೂಲಕ, ಮನೆಯ ಇಷ್ಟ ದೇವರನ್ನು ಪೂಜೆ ಮಾಡುವ ಮೂಲಕ, ಅಥವಾ ವಿಶೇಷವಾದಂಥ ಪೂಜೆಗಳನ್ನು ನೆರವೇರಿಸುವುದರ ಮೂಲಕ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಬಹುದು. ಹಾಗಾಗಿ ಇದನ್ನು ಒಂದು ಶುಭ ದಿನ ಅಂತ ಹೇಳಿ ಕರೆದ್ರೆ ಇಲ್ಲಿ ಕಡ್ಡಾಯವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಪೂರ್ವಜರಿಗೆ ಗೌರವ ನೀಡುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥ ಕೆಲಸ. ಆದ್ದರಿಂದಲೇ ಆ ದಿನ ಕೆಲವರು ತರ್ಪಣವನ್ನು ಕೊಡುವಂಥದ್ದು ಇದೆ, ಪೂರ್ವಜರನ್ನ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಇದೆ ಈ ಮೂಲಕವಾಗಿ. ಹಾಗೆ ಈ ಅಕ್ಷಯ ತೃತೀಯದ ಬಗ್ಗೆ ವೇದಶಾಸ್ತ್ರಗಳು ಹೇಳಿರುವಂಥ ಮಾತು ಅಂತ ಹೇಳಿದ್ರೆ, ಆ ದಿನ ವಿಶೇಷವಾಗಿ ದಾನವನ್ನು ಮಾಡಬೇಕು. ಹಾಗೆ ಈ ದಿನ ದಾನ ಧರ್ಮಾದಿಗಳನ್ನು ಮಾಡುವುದರ ಜೊತೆಗೆ ಗಿಡ ಮರಗಳಿಗೆ ನೀರನ್ನು ಉಣಿಸಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ವಿದ್ಯಾ ದಾನವನ್ನು ಮಾಡುವಂಥದ್ದು, ವಿದ್ಯಾರ್ಥಿಗಳಿಗೆ ತಮ್ಮ ಓದಿಗೆ ಬೇಕಾದಂತಹ ಕೆಲವು ಪರಿಕರಗಳನ್ನು ಕೊಡುವಂಥದ್ದು ಈ ಅಕ್ಷಯ ತೃತೀಯದಿಂದ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗೆ ಈ ಅಕ್ಷಯ ತೃತೀಯದ ದಿನ ಶುಭ ಕಾರ್ಯಗಳನ್ನು ನೆರವೇರಿಸಿದ್ರೆ ನಮಗೆ ಇನ್ನಷ್ಟು ಇಂತಹ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನಿರಂತರವಾಗಿ ಈ ಒಂದು ಪ್ರಕ್ರಿಯೆಯನ್ನು ಮಾಡುವ ಮೂಲಕ ನಮಗೆ ಕ್ರಮೇಣ ಆಧ್ಯಾತ್ಮಿಕ ಹಾಗೆ ಸಂಪತ್ತು ಸಮೃದ್ಧಿಗಳು ಉಂಟಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ನಮ್ಮ ಪುರಾಣಗಳಲ್ಲಿ, ಪ್ರಾಚೀನ ಇತಿಹಾಸ ಗ್ರಂಥಗಳಲ್ಲಿ ಬಹಳಷ್ಟು ಪ್ರಮುಖ ಘಟನೆಗಳನ್ನು ಈ ಅಕ್ಷಯ ತೃತೀಯದ ಇತಿಹಾಸ ಗುರುತಿಸುತ್ತೆ. ಇಲ್ಲಿ ಕೃತಯುಗ ಅಂದರೆ ಸತ್ಯಯುಗ ಶುರುವಾದಂತಹ ದಿನ ಅಕ್ಷಯ ತೃತೀಯದ ದಿನ ಅಂತ ಕೂಡ ಹೇಳ್ತಾರೆ. ಇನ್ನು ವಿಶೇಷವಾಗಿ ಗಣಪತಿ ಮತ್ತು ವೇದವ್ಯಾಸರು ಮಹಾಭಾರತದ ಮಹಾಕಾವ್ಯವನ್ನು ಈ ದಿನದಿಂದ ಬರೀಲಿಕ್ಕೆ ಆರಂಭ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗೆ ಈ ದಿನ ವಿಷ್ಣುವಿನ ಪರಶುರಾಮನ ಅವತಾರ ಆದಂಥ ದಿನ ಇದು. ಇನ್ನು ಈ ದಿನ ಅನ್ನಪೂರ್ಣ ದೇವಿ ಜನಿಸಿರುವಂಥ ದಿನ. ಹಾಗೆ ಈ ಅಕ್ಷಯ ತೃತೀಯದ ದಿನ ಶ್ರೀಕೃಷ್ಣನ ಸಹಾಯಕ್ಕಾಗಿ ತನ್ನ ರಕ್ಷಣೆಗೆ ಬಂದಿದ್ದಂತಹ ತನ್ನ ಬಡ ಸ್ನೇಹಿತ ಸುಧಾಮನಿಗೆ ಅಂದರೆ ಕುಚೇಲನಿಗೆ ಸಂಪತ್ತನ್ನು ಹಾಗೆ ಸಮೃದ್ಧಿಯನ್ನು, ಆರೋಗ್ಯವನ್ನು ನೀಡಿದಂತಹ ಅಕ್ಷಯವಾದಂತಹ ಐಶ್ವರ್ಯ ಪ್ರಾಪ್ತಿಯಾದಂತಹ ದಿನ ಇದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಹಣಕಾಸಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಅತ್ಯಂತ ಪ್ರಶಸ್ತವಾಗಿರುವಂಥ ದಿನ ಇದು. ಇನ್ನು ಮಹಾಭಾರತದ ಪ್ರಕಾರ ಈ ದಿನ ಶ್ರೀಕೃಷ್ಣ ದೇಶಭ್ರಷ್ಟರಾಗಿದ್ದಾಗ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನ ನೀಡಿದ್ರು. ಹಾಗೆ ಆ ಬಟ್ಟಲಿನಿಂದ ಅಂದರೆ ಅಕ್ಷಯ ಪಾತ್ರೆಯಿಂದ ಅನಿಯಮಿತವಾದಂತಹ ಪ್ರಮಾಣದಲ್ಲಿ ಆಹಾರವನ್ನು ಉತ್ಪಾದಿಸುವಂಥದ್ದನ್ನ ಅದು ಮುಂದುವರಿಸುತ್ತೆ. ಆಗ ಪಾಂಡವರಿಗೆ ಹಸಿವು ನಿವಾರಣೆಯಾಗುತ್ತೆ. ಇದು ತುಂಬಾ ಅನುಕೂಲಕರವಾಗಿರುವಂತಹ ಸನ್ನಿವೇಶ ಇದು. ಹಾಗೆ ಆದಿ ಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನ ಸಂಯೋಜನೆ ಮಾಡಿ ಹಾಡಲಾರಂಭಿಸಿದಂತಹ ದಿನ ಕೂಡ ಇದು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಕಾಯಕ ಯೋಗಿ ಬಸವಣ್ಣನವರು ಜನಿಸಿದ್ದು ಈ ದಿನದಂದು. ಬಲರಾಮ ಜಯಂತಿಯನ್ನು ಕೂಡ ಈ ದಿನ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಈ ಅಕ್ಷಯ ತೃತೀಯದ ದಿನ ಗಂಗಾ ನದಿ ಭೂಮಿಯ ಮೇಲೆ ಸ್ವರ್ಗದಿಂದ ಇಳೀತು ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ದಿನ. ಇನ್ನು ಕುಬೇರ
ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿದಂತಹ ದಿನ. ಹಾಗಾಗಿ ಈ ದೇವರ ಖಜಾಂಚಿಯಾಗಿ ಕೆಲಸಕ್ಕೆ ನಿಯೋಜಿಸಲ್ಪಟ್ಟ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಜೈನ ಧರ್ಮದಲ್ಲಿ ಅವರ ಮೊದಲ ತೀರ್ಥಂಕರರಾದಂತಹ ಭಗವಾನ್ ಆದಿನಾಥರನ್ನ ಸ್ಮರಣೆ ಮಾಡುವಂಥ ದಿನ ಇದು. ದಾನಶೂರ ಕರ್ಣ ಜನಿಸಿದಂತಹ ದಿನ. ಚಾಮುಂಡೇಶ್ವರಿ ರಾಕ್ಷಸನನ್ನ ಸಂಹಾರ ಮಾಡಿದಂತಹ ದಿನ. ಪಾಂಡವರು ತಮ್ಮ ವನವಾಸ ಕಾಲದಲ್ಲಿ ಅಜ್ಞಾತವಾಸದ ನಂತರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪುನಃ ಪಡ್ಕೊಂಡಂತಹ ದಿನ ಇದು. ಹಾಗೆ ಈ ದಿನ ವಿಷ್ಣು ಮತ್ತು ಲಕ್ಷ್ಮಿ ಗಂಗಾ ಸ್ನಾನವನ್ನು ಮಾಡಿ ಗಂಗೆಯನ್ನ ಪೂಜೆ ಮಾಡಿದ್ರು. ಅಂದಿನಿಂದ ಗಂಗಾ ಸ್ನಾನ ಮಾಡಿದ್ರೆ ಸಕಲ ದೋಷಗಳು ಪರಿಹಾರ ಆಗತ್ತೆ ಅನ್ನುವಂಥದ್ದು ರೂಢಿಗೆ ಬಂದಿದೆ ಅಂತ ಹೇಳ್ತಾರೆ. ಇನ್ನು ಮಾತಂಗಿ ಜಯಂತಿಯನ್ನ ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ಬಂಧುಗಳೇ, ಈ ಎಲ್ಲ ವಿಶೇಷತೆಗಳು ನಡೆದದ್ದು ಈ ಅಕ್ಷಯ ತೃತೀಯದ ದಿನ ಅನ್ನುವಂಥ ವಿಚಾರವನ್ನ ಪುರಾಣ ಕಥೆಗಳು ನಮಗೆ ತಿಳಿಸ್ತಾ ಇದೆ. ಹಾಗಾಗಿ ಈ ದಿನ ಅಕ್ಷಯ ತೃತೀಯ ಆಚರಣೆ ಮಾಡುವಂಥವರು ವಿಶೇಷ ಸ್ಥಾನಮಾನವನ್ನು ಪಡ್ಕೊಳ್ತಾರೆ. ದೇವರ ಅನುಗ್ರಹ ಬಹಳ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಶುಭ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಅಂಥ ಕಾರ್ಯಗಳು ಮನೆಯಲ್ಲಿ ಆಗಾಗ್ಗೆ ನಡೆಯಲಿಕ್ಕೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಅಕ್ಷಯ ತೃತೀಯದ ಹಬ್ಬದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಒಳ್ಳೆಯ ಆಲೋಚನೆಗಳನ್ನು ಮಾಡಿ, ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಸಂಕಲ್ಪಗಳನ್ನು ಮಾಡಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದು ನಿಮಗೆ ಅತಿ ಅಗತ್ಯ, ಅದು ಬೇಕಾಗಿದೆ ಅನ್ನುವಂಥದ್ದನ್ನು ನೀವು ಪರಿಗಣಿಸಿ ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಕೆಲವರು ಈ ಅಕ್ಷಯ ತೃತೀಯದ ದಿನ ವಿಷ್ಣುವಿನ ಭಕ್ತರು ವಿಶೇಷವಾಗಿ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಹಾಗೆ ಬಡವರಿಗೆ ಅಕ್ಕಿ, ಉಪ್ಪು, ತುಪ್ಪ, ತರಕಾರಿ, ಹಣ್ಣು ಮತ್ತು ಬಟ್ಟೆಗಳನ್ನು ದಾನದ ರೂಪದಲ್ಲಿ ವಿತರಣೆ ಮಾಡ್ತಾರೆ. ವಿಷ್ಣುವಿನ ಸಂಕೇತವಾಗಿ ತುಳಸಿ ನೀರನ್ನು ಕೂಡ ಮನೆಯ ಸುತ್ತಲೂ ಪ್ರೋಕ್ಷಣೆ ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಇನ್ನು ಪೂರ್ವ ಭಾರತದಲ್ಲಿ ಈ ದಿನ ಮುಂಬರುವಂತಹ ಸುಗ್ಗಿಯ ಮೊದಲ ಉಳಿಮೆಯ ದಿನವಾಗಿ ಪ್ರಾರಂಭ ಮಾಡ್ತಾರೆ. ಅಲ್ಲದೆ ಉದ್ಯಮಿಗಳಿಗೆ ಮುಂದಿನ ಹಣಕಾಸಿನ ವರ್ಷದಲ್ಲಿ ಹೊಸ ಲೆಕ್ಕ ಪರಿಶೋಧನಾ ಪುಸ್ತಕವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಮೊದಲು ಗಣೇಶ ಮತ್ತು ಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ. ಈ ದಿನ ಹಲವರು ಚಿನ್ನ ಮತ್ತು ಚಿನ್ನಾಭರಣಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಏಕೆಂದರೆ ಚಿನ್ನ ಅದೃಷ್ಟದ ಸಂಕೇತ, ಸಂಪತ್ತಿನ ಸಂಕೇತ. ಆದ್ದರಿಂದ ಈ ದಿನ ಚಿನ್ನವನ್ನು ಖರೀದಿ ಮಾಡಿದ್ರೆ ಅದು ಧಾರ್ಮಿಕವಾಗಿ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ಅನ್ನುವಂಥ ಒಂದು ವಿಚಾರ. ಜೊತೆಗೆ ಆ ಚಿನ್ನವೂ ಕೂಡ ಮನೆಯಲ್ಲಿ ಅಕ್ಷಯವಾಗುತ್ತೆ. ಹಾಗಾಗಿ ಚಿನ್ನವನ್ನು ಖರೀದಿ ಮಾಡುವಂಥ ಯೋಗ ಒದಗಿ ಬರ್ತಾ ಇದೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಅಕ್ಷಯ ತೃತೀಯದ ದಿನ ಮದುವೆಯನ್ನು ಮಾಡುವಂಥವರಿದ್ದಾರೆ, ಶುಭ ಕಾರ್ಯಗಳನ್ನು ಮಾಡ್ತಾರೆ, ದೀರ್ಘ ಪ್ರಯಾಣವನ್ನು ಆಯೋಜನೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ಅಕ್ಷಯ ತೃತೀಯದ ದಿನವೇ ಹೊಸ ಉದ್ಯಮಗಳನ್ನು ಆರಂಭ ಮಾಡುವಂಥದ್ದು, ಯಾವುದೇ ರೀತಿಯ ಕಟ್ಟಡ ನಿರ್ಮಾಣ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ಅಕ್ಷಯ ತೃತೀಯದ ದಿನ ಗಂಗೆಯಲ್ಲಿ ಪವಿತ್ರ ಸ್ನಾನವನ್ನು ಮಾಡುವಂಥದ್ದು, ಹಾಗೆ ಈ ದಿನ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ಅತ್ಯಂತ ಪುಣ್ಯದ ಕೆಲಸ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇನ್ನು ಜೈನ ಸಂಪ್ರದಾಯದವರು ಈ ದಿನ ತಮ್ಮ ವರ್ಷಪೂರ್ತಿ ತಪಸ್ಯವನ್ನು ಪೂರ್ಣಗೊಳಿಸುವಂಥದ್ದು ಮತ್ತು ಕಬ್ಬಿನ ರಸವನ್ನು ಅಂದರೆ ಕಬ್ಬಿನ ಹಾಲನ್ನು ಕುಡಿಯುವ ಮೂಲಕ ತಮ್ಮ ಪೂಜೆಯನ್ನು ಕೊನೆಗೊಳಿಸ್ತಾರೆ. ಹಾಗೆ ಭವಿಷ್ಯದಲ್ಲಿ ಅದೃಷ್ಟವನ್ನು ಖಚಿತಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಧ್ಯಾನ ಮಾಡುವಂಥದ್ದು, ಪವಿತ್ರ ಮಂತ್ರಗಳನ್ನು ಪಠಣ ಮಾಡುವಂಥದ್ದು ಬಹಳ ಮುಖ್ಯ. ಹಾಗೆ ಈ ಅಕ್ಷಯ ತೃತೀಯ ಏನಾದರೂ ರೋಹಿಣಿ ನಕ್ಷತ್ರದ ಸಂದರ್ಭದಲ್ಲಿ ಬಂದರೆ ತುಂಬಾ ಶ್ರೇಷ್ಠ ಅನ್ನುವಂಥ ಒಂದು ಮಾತಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ಪುರಾಣ ಕಥೆಯ ಪ್ರಕಾರ ಚಂದ್ರನಿಗೆ 27 ಜನ ಪತ್ನಿಯರಿದ್ರು. ಇವರೇ 27 ನಕ್ಷತ್ರಗಳು. ಆದರೆ ಚಂದ್ರ ತನ್ನ ಪ್ರತಿ ಹೆಂಡತಿಯ ಜೊತೆ ಒಂದೊಂದು ದಿನ ಇರ್ತಾನೆ ಅನ್ನುವಂಥ ಒಂದು ಕಥೆ ಇದು. ಈ 27 ಪತ್ನಿಯರಲ್ಲಿ ರೋಹಿಣಿ ಅನ್ನುವಂಥವಳು ಚಂದ್ರನಿಗೆ ತುಂಬಾ ಪ್ರಿಯವಾದಂತಹ ಹೆಂಡತಿಯಂತೆ. ಹಾಗಾಗಿ ಕೆಲ ಕಥೆಗಳು ರೋಹಿಣಿ ನಕ್ಷತ್ರದ ದಿನ ಬಂದರೆ ಅಂದರೆ ಆ ದಿನ ಅಕ್ಷಯ ತದಿಗೆ ಏನಾದರೂ ಬಂದರೆ ಹೆಚ್ಚು ಶ್ರೇಷ್ಠ ಅನ್ನುವಂಥ ನಂಬಿಕೆ ಇದೆ. ಅಂದರೆ ಆ ದಿನ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಇರಬೇಕು. ಹಾಗಾಗಿ ಸೋಮವಾರದ ದಿನ ಚಂದ್ರನ ವಾರ ಆದ್ರಿಂದ ಈ ಅಕ್ಷಯ ತದಿಗೆಗೆ ಸೋಮವಾರದ ದಿನ ರೋಹಿಣಿ ನಕ್ಷತ್ರ ಏನಾದರೂ ಬಂದರೆ ಇನ್ನೂ ಹೆಚ್ಚು ಶ್ರೇಷ್ಠ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಈ ವರ್ಷದಲ್ಲಿ ಅಕ್ಷಯ ತೃತೀಯ ಶುಕ್ರವಾರ ಬಂದಿರುವಂಥದ್ದು. ರೋಹಿಣಿ ನಕ್ಷತ್ರ ಆ ದಿನ ಮಧ್ಯಾಹ್ನ 12:22 ಇರುವಂಥದ್ದು. ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ಫಲಗಳನ್ನು ಈ ವರ್ಷದ ಅಕ್ಷಯ ತೃತೀಯ ಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ.
ಹಾಗೆ ಸ್ತ್ರೀಯರು ಚೈತ್ರ ಮಾಸದಲ್ಲಿ ಕೂರಿಸಿದಂತಹ ಚೈತ್ರ ಗೌರಿಯನ್ನ ಈ ದಿನ ವಿಸರ್ಜನೆ ಮಾಡುವಂತಹ ಒಂದು ಸಂಪ್ರದಾಯ ಇದೆ. ಹಾಗೆ ಇದರ ಪ್ರಯುಕ್ತವಾಗಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ನೀಡುವಂತಹ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗಾಗಿ ಏನೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದನ್ನ ಈ ಅಕ್ಷಯ ತೃತೀಯ ತಿಳಿಸತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ದಿನ ಹೆಚ್ಚು ಹೆಚ್ಚು ದಾನ ಧರ್ಮಾದಿಗಳನ್ನು ಮಾಡಿದ್ರೆ ಆ ಪುಣ್ಯ ನಮಗೆ ಬರುತ್ತೆ, ಪುಣ್ಯ ದುಪ್ಪಟ್ಟಾಗಿ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಅಕ್ಷಯ ತೃತೀಯ ವಿಶೇಷವಾಗಿದೆ ಅನ್ನುವಂಥ ಮಾತನ್ನ ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ತಿಳಿಸಿದ್ದಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಅಕ್ಷಯ ತೃತೀಯದ ದಿನ ವಿಶೇಷ ವಸ್ತುಗಳನ್ನ ದಾನ ಮಾಡಬೇಕು. ಹಾಗೆ ನಾಳಿನ ಸಂಚಿಕೆಯಲ್ಲಿ ನಾವು ಯಾವ ಯಾವ ಸಾಮಗ್ರಿಗಳನ್ನ ದಾನ ಮಾಡಬೇಕು, ಯಾವ ರೀತಿಯಲ್ಲಿ ದಾನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಅಲ್ಲಿಯವರೆಗೂ ಕೂಡ ಅಕ್ಷಯ ತೃತೀಯದ ಈ ಪೂರ್ವ ಸಿದ್ಧತೆ ಕಾರ್ಯ ತಮಗೆ ಯಶಸ್ವಿ ಫಲಿತಾಂಶವನ್ನು ತರಲಿ. ನಿಮ್ಮ ಪ್ರಯತ್ನಗಳು ಈಡೇರಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವಿಶ್ರಾಂತಿ ಇಲ್ಲದಂತಹ ದಿನ, ಅಧಿಕ ಕಷ್ಟದಿಂದ ಕಡಿಮೆ ಫಲಿತಾಂಶವನ್ನು ಪಡ್ಕೊಳ್ಳುವಂತಹ ದಿನ. ಹಾಗೆ ಕೆಲಸ ಕಾರ್ಯಗಳು ಸರಳವಾಗಿ ಆಗಲ್ಲ, ತುಂಬ ಶ್ರಮ ಪಡಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಬಂಧುಗಳೊಂದಿಗಿನ ಭಿನ್ನಾಭಿಪ್ರಾಯ ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಒತ್ತಡವನ್ನು ಉಂಟು ಮಾಡುವಂಥದ್ದಿದೆ. ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಆದರೆ ಅದನ್ನು ಧೈರ್ಯದಿಂದ ಎದುರಿಸುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಬೇಕಾಗತ್ತೆ ಈ ದಿನ. ಇನ್ನು ಈ ದಿನ ವ್ಯರ್ಥ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಕುಟುಂಬ ವಿಚಾರದಲ್ಲಿ ಆಲೋಚನೆಗಳ ಸ್ಥಿರತೆ ಇರಲ್ಲ. ಹಾಗಾಗಿನೇ ಆತುರಾತುರವಾಗಿ ನಿರ್ಧಾರಗಳನ್ನು ಕೈಗೊಳ್ತೀರಿ. ಅದರಲ್ಲೂ ಈ ನಿರ್ಧಾರಗಳು ತುಂಬ ಪ್ರಾಯೋಗಿಕವಾಗಿರಲ್ಲ. ಇದರಿಂದ ಸ್ವಲ್ಪ ನಷ್ಟಗಳು ಕೂಡ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ವೆಚ್ಚ ಹೆಚ್ಚಾಗುತ್ತೆ. ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ಸ್ವಲ್ಪ ಕೆಲಸದ ಕಡೆ ಗಮನ ಹರಿಸಬೇಕು. ಹಾಗೆ ನಿಮ್ಮ ವಿರೋಧಿಗಳ ಹೇಳಿಕೆಗೆ ಮಹತ್ವವನ್ನು ಕೊಡಬೇಡಿ. ನಿಮ್ಮ ಮನಃಶಾಂತಿ ಬಹಳ ಮುಖ್ಯ ಈ ದಿನ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ರಾಮನಾಮ ಜಪ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಪ್ರೋತ್ಸಾಹದಾಯಕವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಆತುರತೆ ಇದೆ, ತುಂಬ ಕುತೂಹಲ ಇದೆ. ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಬಹಳ ಚೆನ್ನಾಗಿ ಈ ದಿನ ಮಾಡ್ಕೊಳ್ತೀರಿ. ಹಾಗೆ ಕೈಗೊಂಡಂಥ ವ್ಯವಹಾರಗಳು ಈ ದಿನ ಸ್ವಲ್ಪ ನಿರಾಯಾಸವಾಗಿ ನಡೆಯುವಂಥದ್ದು ಕೂಡ ಇದೆ. ಏಕೆಂದರೆ ಜನ ಬೆಂಬಲ ಇದೆ. ಯಾವ ಕೆಲಸಕ್ಕೆ ಯಾರ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ತುಂಬ ಲೆಕ್ಕಾಚಾರದಲ್ಲಿ ಈ ದಿನ ವ್ಯವಹಾರ ಮಾಡ್ತೀರಿ. ಹಾಗೆ ಈ ದಿನ ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಸ್ವಲ್ಪ ಗಮನ ಇಡುವಂಥದ್ದು ಉತ್ತಮ. ಇನ್ನು ಈ ದಿನದ ಪ್ರಯಾಣ ಅಷ್ಟೊಂದು ಲಾಭವನ್ನು ತರ್ತಾ ಇಲ್ಲ. ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ವಾಹನಕ್ಕಾಗಿ ಸ್ವಲ್ಪ ಹೆಚ್ಚು ಖರ್ಚಾಗುವಂಥದ್ದು ಇದೆ. ವಾಹನದ ದುರಸ್ತಿ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಇದಕ್ಕಾಗಿ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಮಾಡಬೇಕಾಗತ್ತೆ. ಹಾಗೆ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು ಅಥವಾ ಹಳೆಯ ವಾಹನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರಗಳೇನಾದರೂ ಮನಸ್ಸಿನಲ್ಲಿದ್ದರೆ ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಯಾವುದೇ ಕಾರ್ಯವನ್ನು ವಹಿಸಿಕೊಳ್ಳೋ ಮೊದಲು ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನುವಂಥದ್ದನ್ನು ನೋಡಿ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವಿಶೇಷವಾದಂಥ ದಿನ. ಅದರಲ್ಲೂ ಕೈಗೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುವಂಥ ದಿನ. ಹಾಗಾಗಿ ಈ ದಿನದ ವ್ಯವಹಾರಗಳು ಬಹಳ ಚೆನ್ನಾಗಿ ನಿಮ್ಮ ನಿರೀಕ್ಷೆಯಂತೆ ನಡೆಯುವಂಥದ್ದು ಇದೆ. ಆತ್ಮೀಯರಿಂದ ಶುಭ ಕಾರ್ಯಕ್ಕೆ ಆಹ್ವಾನ ಬರುವಂಥದ್ದು, ಜೊತೆಗೆ ವೃತ್ತಿಪರ ಉದ್ಯೋಗದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಕೂಡ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಹಿಂದೆ
ಆಗಿರುವಂಥ ಕೆಲಸಗಳು, ಅರ್ಧಂಬರ್ಧ ಆಗಿರುವಂಥ ಕೆಲಸಗಳು, ಇವುಗಳ ಕಡೆಗೆ ತುಂಬ ಗಮನ ಕೊಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಎಲ್ಲೆಡೆ ಒಂದು ಮಾನ್ಯತೆ ಇದೆ, ಪ್ರಶಂಸೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದ ಆದಾಯದ ಮೂಲವನ್ನು ನೀವು ಮತ್ತೊಮ್ಮೆ ಕ್ರೋಢೀಕರಣ ಮಾಡುವಂಥದ್ದು, ಒಂದಕ್ಕಿಂತ ಎರಡರ ಆದಾಯದ ಮೂಲ ಈ ದಿನ ಹೆಚ್ಚಾಗುವಂಥದ್ದು, ಅದರ ಬಗ್ಗೆ ಆಲೋಚನೆಗಳು ಇರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಹೆಚ್ಚಿನ ಅವಕಾಶಗಳು ಈ ದಿನ ದೊರೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಪಡ್ಕೊಂಡಿರುವಂಥ ಸಾಲವನ್ನು ಮರುಪಾವತಿ ಮಾಡುವ ಬಗ್ಗೆ ಆಲೋಚನೆಗಳಿರುತ್ತೆ. ಆದಾಯ ಚೆನ್ನಾಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯೋದ್ರಿಂದ ನೀವು ಸಾಲವನ್ನು ತೀರಿಸುವಂಥ ಮನಸ್ಸನ್ನು ಕೂಡ ಮಾಡ್ತೀರಿ. ಇನ್ನು ಹೂಡಿಕೆಯ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ ಏನಾದರೂ ಇದ್ದರೆ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅನಗತ್ಯವಾಗಿ ಹೆಚ್ಚು ಯೋಚನೆ ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಸಮಯ ಅಮೂಲ್ಯ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ಈ ದಿನ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ತೀರಿ. ಒಳ್ಳೆಯ ದಿನ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಆದಾಯದ ದಿನ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಇರುವಂಥ ದಿನ. ಇಲ್ಲಿ ಆದಾಯ ಅಂತ ಹೇಳಿದ್ರೆ ನಿಮಗೆ ವಸ್ತು ರೂಪದಲ್ಲಾದರೂ ಕೂಡ ಈ ದಿನ ಲಾಭಗಳು ಸಿಕ್ಕುವಂಥ ದಿನ. ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೇಕಾದಂಥ ಸಹಾಯ ಸಹಕಾರಗಳನ್ನು ನಿಮ್ಮ ಬಂಧು ಮಿತ್ರರು ಒದಗಿಸುವಂಥದ್ದು, ಹಾಗೆ ಅನಗತ್ಯವಾದಂಥ ವಿವಾದಗಳು ದೂರ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಇನ್ನು ಮನೆಯ ಹೊರಗಿನ ಕೆಲವು ಘಟನೆಗಳು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು, ಕೆಲವೊಂದು ಕುತೂಹಲವನ್ನು ತರುತ್ತೆ. ಒಟ್ಟಾರೆ ಈ ದಿನ ಕೆಲಸದಲ್ಲೇ ಒಂದು ವಿಶೇಷ ಆಸಕ್ತಿ ನಿಮಗೆ ಮೂಡುವಂಥದ್ದು ಕೂಡ ಇದೆ. ಇನ್ನು ಹಣಕಾಸಿನ ಪರಿಸ್ಥಿತಿ ತೃಪ್ತಿಕರವಾಗಿರುತ್ತೆ. ನಿಮ್ಮ ಯೋಜನೆಗೆ ಅನುಗುಣವಾದಂಥ ಹಣ ನಿಮ್ಮ ಕೈಲಿದೆ. ಆದರೆ ಸ್ನೇಹಿತರ ಪ್ರಭಾವಕ್ಕೆ, ಅವರ ಒತ್ತಡಕ್ಕೆ ಒಳಗಾಗಿ ಹಣಕಾಸಿನ ನಿರ್ವಹಣೆಯನ್ನು ಅವರಿಗೆ ಕೊಡಬೇಡಿ. ನಿಮ್ಮ ಒಂದು ನಿರ್ವಹಣೆ, ನಿಮ್ಮ ಒಂದು ವಿವೇಚನೆ ಈ ದಿನ ನಿಮ್ಮ ಕೈಲೇ ಇರಬೇಕಾಗತ್ತೆ. ಹಾಗೆ ಈ ದಿನ ಎಷ್ಟು ಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡ್ತೀರೋ ಅಷ್ಟು ನಿಮಗೆ ಸಂತೋಷ ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಕುಟುಂಬದ ಜವಾಬ್ದಾರಿಯನ್ನು ಬಹಳ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತೀರಿ. ಮನಸ್ಸಿಗೆ ಶಾಂತಿ, ಸಮಾಧಾನ ಇರುತ್ತೆ. ಕುಟುಂಬಸ್ಥರಿಂದ, ಹಾಗೆ ನಿಮ್ಮ ಸಂಗಾತಿಯಿಂದ, ನಿಮ್ಮ ಮಕ್ಕಳಿಂದಲೂ ಕೂಡ ಈ ದಿನ ನಿಮಗೆ ಸಂತೋಷ ಇದೆ, ತೃಪ್ತಿ ಇದೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳು ನಿಮಗೆ ಒತ್ತಡವನ್ನು ತರುವುದರ ಜೊತೆಗೆ ಮನಸ್ಸಿಗೆ ನೋವನ್ನು ಕೂಡ ಉಂಟು ಮಾಡುತ್ತೆ. ಹಾಗೆ ಕೆಲಸಗಳು ತುಂಬ ನಿಧಾನಗತಿಯಲ್ಲಿ ನಡೆಯೋದ್ರಿಂದ ಈ ದಿನ ನಿಮ್ಮ ತಾಳ್ಮೆ ಮಿತಿಮೀರಿ ಹೋಗುವಂಥದ್ದು. ಹಾಗಾಗಿನೇ ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಈ ದಿನ ಕೋಪ ಮಾಡಿಕೊಳ್ಳುವಂಥದ್ದು. ಈ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳದೇ ಇರೋಂಥ ಸಂದರ್ಭದಲ್ಲೇ ನಿಮ್ಮ ಆರೋಗ್ಯದ ಮೇಲೂ ಕೂಡ ಕೆಲವೊಂದು ದುಷ್ಪರಿಣಾಮಗಳು ಉಂಟಾಗುತ್ತೆ. ಆದ್ದರಿಂದಲೇ ಧನಾತ್ಮಕ ದೃಷ್ಟಿಕೋನದ ಅಗತ್ಯ ಇದೆ. ಎಲ್ಲವನ್ನೂ ಕೂಡ ನೀವು ಪಾಸಿಟಿವ್ ಆಗಿ ನೋಡಿ. ಈ ನೆಗೆಟಿವ್ ಸೈಡ್ ಅನ್ನುವಂಥದ್ದನ್ನು ಈ ದಿನ ಆದಷ್ಟು ವಿಚಾರ ಮಾಡಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂಥ ಘಟನೆಗಳು ನಡೆಯುತ್ತೆ. ಆದರೆ ಅದನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳಲ್ಲ. ಹಾಗಾಗಿನೇ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರುವಂಥ ಅಗತ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಕಾರ್ಯ ಸಾಧನೆ ಮಾಡಲಿಕ್ಕೆ ಗ್ರಹಗತಿಗಳು ಅನುಕೂಲಕರವಾದಂತಹ ಸ್ಥಿತಿಯಲ್ಲೇನೋ ಇದೆ. ಆದರೆ ಅದನ್ನು ಸಮರ್ಥಕವಾಗಿ, ಸಮರ್ಪಕವಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಬೇಕು. ಹಾಗೆ ಒಂದು ಸವಿ ಮಾತು, ಒಬ್ಬರ ಪ್ರೇರೇಪಣೆಯ ಮಾತು, ಸಾಂತ್ವನದ ಮಾತು ಈ ದಿನ ನಿಮ್ಮ ಕಾರ್ಯ ಸಾಧನೆಗೆ ತುಂಬ ಅನುಕೂಲವನ್ನು ಕಲ್ಪಿಸುತ್ತೆ. ಹಾಗಾಗಿ ಬೇರೆಯವರ ಮಾತಿನಿಂದಲೇ ಈ ದಿನ ತುಂಬ ಇನ್ಫ್ಲೂಯೆನ್ಸ್ ಆಗ್ತೀರಿ. ಅದೇ ನಿಮಗೆ ಮೋಟಿವೇಶನ್, ಅದೇ ನಿಮಗೆ ಪ್ರೇರೇಪಣೆ. ಹಾಗಾಗಿ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಮಾತುಗಳನ್ನು ಕೇಳಿಸ್ಕೊಂಡು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಶಿವ ಪಾರ್ವತಿಯರ ದರ್ಶನ ಮಾಡಿ, ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ
ಸ್ವಲ್ಪ ಒತ್ತಡಗಳಿರುವಂಥ ದಿನ. ಹಾಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಪ್ರೇರೇಪಣೆ ಮನಸ್ಸಿನಿಂದ ಮೂಡುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಸುಖಕ್ಕೆ ಸ್ವಲ್ಪ ಭಂಗ ಬರುವಂಥದ್ದು ಇದೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ಎಡವಟ್ಟುಗಳೇನಿದೆ, ಇದರಿಂದ ಮನಃಶಾಂತಿ ಹಾಳಾಗುವಂಥದ್ದು ಇದೆ. ಆಮೇಲೆ ನೀವು ಪಶ್ಚಾತ್ತಾಪವನ್ನು ಪಡ್ತೀರಿ. ಹಾಗಾಗಿನೇ ಪ್ರತಿ ಕೆಲಸದ ಆರಂಭದಲ್ಲಿ ಅದರ ಸಾಧಕ ಬಾಧಕಗಳನ್ನು ಸ್ವಲ್ಪ ಲೆಕ್ಕಾಚಾರದಲ್ಲಿ ಮುಂದುವರಿಸುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ನಿಮಗೆ ಬರಬೇಕಾದಂಥ ಹಣ ಸಮಯಕ್ಕೆ ಸರಿಯಾಗಿ ಕೈ ಸೇರಲ್ಲ. ಇದು ತೊಂದರೆಯನ್ನು ಅನುಭವಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ಕೆಲವೊಂದು ವಿವಾದಗಳು ಉದ್ಭವ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ವ್ಯವಹಾರದಲ್ಲಿ ನಿಮಗೆ ಅಲ್ಲ, ಬೇರೆಯವರಿಗೂ ಕೂಡ ತೊಂದರೆ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅಮೂಲ್ಯವಾದ ದಾಖಲೆಗಳೇನಾದರೂ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಈ ದಿನದಲ್ಲಿ. ಯಾಕೆಂದರೆ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮ್ಮ ಎಚ್ಚರಿಕೆ ಅನ್ನುವಂಥದ್ದು ಇರಲೇಬೇಕಾಗತ್ತೆ. ಹಾಗೆ ಕೆಲವೊಂದು ಕಾರ್ಯ ಸಾಧನೆಗಾಗಿ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡುವಂಥ ಒಂದು ದಾಷ್ಟಿಕವನ್ನು ಇಟ್ಕೊಳ್ಳಿ. ಅಂಥ ನಿಟ್ಟಿನಲ್ಲಿ ನೀವು ತುಂಬ ವ್ಯವಸ್ಥಿತವಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂಥ ವ್ಯವಸ್ಥೆಗಳೇನಿದೆ ಅದು ನಿಮಗೆ ತೃಪ್ತಿಕರವಾಗಿದೆ. ಹಾಗೆ ನಿಮ್ಮ ಮಕ್ಕಳ ಚಟುವಟಿಕೆಗಳಾಗಲಿ ಕುಟುಂಬಸ್ಥರ ಚಟುವಟಿಕೆಗಳಾಗಲಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಎಲ್ಲೋ ಒಂದು ಕಡೆ ಕೆಲಸ ಮಾಡಿದ್ದಕ್ಕೂ ಒಳ್ಳೆಯ ಫಲ ಸಿಕ್ಕಿದೆ ಅನ್ನುವಂಥ ಭಾವನೆ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಿ. ಒಳ್ಳೆಯ ಸಾಮರ್ಥ್ಯ ಇದೆ, ವಿವೇಚನೆ ಇದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ ಈ ದಿನ. ಹಾಗಾಗಿ ನಿಮ್ಮ ಸಂವಹನ, ನಿಮ್ಮ ಮಾತುಗಾರಿಕೆ ಎಂಥದ್ದೇ ಕೆಲಸಗಳನ್ನು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಪೂರ್ಣಗೊಳಿಸುತ್ತೆ. ಹಾಗೆ ಈ ದಿನ ಪ್ರಮುಖ ಕಾರ್ಯಕ್ರಮಗಳನ್ನು ಆರಂಭ ಮಾಡಿ ತುಂಬ ಯಶಸ್ಸನ್ನು ಕಾಣುವಂಥ ದಿನ ಕೂಡ. ವ್ಯಾಪಾರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಇದೆ. ಉದ್ಯೋಗದಲ್ಲಿ ಉನ್ನತವಾದಂತಹ ಮಟ್ಟದಲ್ಲಿ ಯೋಚನೆ ಮಾಡುವಂಥದ್ದು, ಹಾಗೆ ನಿಮ್ಮ ಮೇಲಧಿಕಾರಿಗಳೊಂದಿಗೆ ನಡೆಸುವಂಥ ಚರ್ಚೆಗಳು ಕೂಡ ನಿಮಗೆ ಅನುಕೂಲವನ್ನು ತರುತ್ತೆ. ಆದಾಯ ಚೆನ್ನಾಗಿದೆ. ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಇದೆ. ಒಟ್ಟಾರೆ ಈ ದಿನ ಸ್ವಲ್ಪ ಶ್ರಮ ಪಟ್ಟರೂ ಕೂಡ ಒಳ್ಳೆಯ ಫಲಗಳನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಇದರಿಂದಲೇ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. ಯಾವುದೇ ಕೆಲಸಕ್ಕೂ ಕೂಡ ಧೈರ್ಯ ಅನ್ನುವಂಥದ್ದು ಈ ದಿನ ವಿಪರೀತವಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಣ ಮಾಡ್ತಾ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಲ್ಪ ಸ್ವಲ್ಪ ಒತ್ತಡಗಳಿರುವಂಥ ದಿನ. ಆಲೋಚನೆಗಳು ಜಾಸ್ತಿ ಇರುವಂಥ ದಿನ. ಯಾವುದೋ ಕೆಲಸದಲ್ಲಿ ನಿಮಗಾಗಿರುವಂಥ ಸೋಲು ಈ ದಿನ ನಿಮ್ಮನ್ನು ಧೈರ್ಯಗೆಡಿಸುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಿಗೆ ಕೈ ಹಾಕಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಈ ದಿನ ಇರಬಹುದು. ಹಾಗೆ ಈ ದಿನ ದಕ್ಷತೆಯ ಕಾರ್ಯ ಸಾಧನೆ ಮಾಡಲಿಕ್ಕೆ ಹಿರಿಯರ ಒಂದು ಸಲಹೆಯ ಮಾರ್ಗದರ್ಶನ ಪಡ್ಕೊಳ್ಳಿ. ನಿಮ್ಮ ಸಹೋದ್ಯೋಗಿಗಳಾಗಲಿ ಅಥವಾ ಸಹ ಕುಟುಂಬಸ್ಥರ ಒಂದು ಬೆಂಬಲವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕಾಂಗಿಯಾಗಿ ಕೆಲಸ ಮಾಡಬೇಡಿ. ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶಗಳಿದೆ, ಲಾಭ ಇದೆ ಈ ದಿನ. ಹಾಗೆ ಮನೆಯ ಹೊರಗಿನ ಪರಿಸ್ಥಿತಿ ಕೂಡ ಅನುಕೂಲಕರವಾಗಿರುತ್ತೆ ನಿಮಗೆ. ಹಳೆಯ ಸ್ನೇಹಿತರ ಜೊತೆಯಲ್ಲಿ ಈ ದಿನ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು, ವಿಚಾರ ವಿನಿಮಯ ಆಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳಿ. ನಿಮ್ಮ ಒಂದು ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಮಾಡಿರುವಂಥ ಕೆಲವು ತಪ್ಪುಗಳಿರ್ಬೋದು, ಕೆಲವೊಂದು ದಡ್ಡತನ ಇರ್ಬೋದು, ಇದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿ. ಆ ಒಂದು ಕೆಟ್ಟ ಗುಣವನ್ನು ಸರಿಪಡಿಸಿಕೊಂಡು ಮುಂದುವರಿಯುವಂಥ ಪ್ರಯತ್ನ ಮಾಡಿ. ಬಹಳ ಅದ್ಭುತವಾದಂಥ ವ್ಯಕ್ತಿತ್ವ ನಿಮ್ಮದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ,
ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನ ಪ್ರಶಂಸನೀಯವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳು 4 ಜನರಿಂದ ಹೊಗಳಲ್ಪಡುತ್ತೆ. ನೀವು ತೆಗೆದುಕೊಂಡಂಥ ನಿರ್ಧಾರಗಳು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸಾಧನೆಯ ಹಾದಿಯಲ್ಲಿರುವಂಥ ದಿನ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುವಂಥ ದಿನ ಇದು. ಹಾಗೆ ಬಂಧು ಮಿತ್ರರ ಭೇಟಿಯಾಗಲಿ ಅಥವಾ ಅವರಿಂದ ನೀವು ಕಲಿಯುವಂಥ ಪಾಠ, ವಿಚಾರ ವಿನಿಮಯ ಇದೆಲ್ಲವೂ ಕೂಡ ನಿಮ್ಮ ಅನುಭವದ ಸಾರವನ್ನು ಹೆಚ್ಚಿಸುವಂಥ ಸಂದರ್ಭದಲ್ಲಿದೆ. ಹಾಗೆ ಈ ದಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ, ಚೆನ್ನಾಗಿ ನಿಭಾಯಿಸ್ತೀರಿ. ಏಕೆಂದರೆ ನಿಮಗಿರುವಂಥ ಈ ಕಮ್ಯುನಿಕೇಷನ್ ಏನಿದೆ, ನಿಮ್ಮ ಮಾತುಗಾರಿಕೆ ಈ ದಿನ ಬಹಳ ವಿಶೇಷವಾಗಿ ಆಕರ್ಷಣೀಯವಾಗಿ ಇರುವಂಥದ್ದು. ಹಾಗೆ ಈ ದಿನ ಕಾರ್ಯಭಾರದ ಒತ್ತಡ ಇದ್ದರೂ ಕೂಡ ಬಹಳ ಚೆನ್ನಾಗಿ ಅದನ್ನು ನಿರ್ವಹಣೆ ಮಾಡ್ತೀರಿ. ಯಾರಿಂದ ಯಾವ ಕೆಲಸವನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಹಾಗೆ ಈ ದಿನದ ಪ್ರವಾಸ ನಿಮಗೆ ಸಂತೋಷವನ್ನು ತರುತ್ತೆ, ಲಾಭವನ್ನು ತರುತ್ತೆ. ಇನ್ನು ಬಹಳ ವಿಶೇಷವಾಗಿ ಖರ್ಚುಗಳು ಕೂಡ ಅದರ ಜೊತೆಯಲ್ಲಿ ಆಗುವಂಥದ್ದಿದೆ. ಆದರೂ ಈ ದಿನ ಆದಾಯ ನಿಮ್ಮ ಕೈಲಿರುತ್ತೆ. ಆದಾಯಕ್ಕೆ ಮೀರಿದಂತಹ ಖರ್ಚುಗಳಾದರೂ ಕೂಡ ಮನಸ್ಸಿಗೆ ಬೇಸರ ಅನ್ನುವಂಥದ್ದು ಇಲ್ಲ. ಏಕೆಂದರೆ ನಿಮ್ಮ ಖುಷಿಗಾಗಿ, ನಿಮ್ಮ ಬಂಧು ಮಿತ್ರರಿಗಾಗಿ ಹಣ ವೆಚ್ಚ ಮಾಡಿದ್ದೇನೆ ಅನ್ನುವಂಥ ಸಂತೃಪ್ತಿ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಖುದ್ದಾಗಿ ಪರಿಶೀಲನೆ ಮಾಡಿ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯ ಲಾಭ ಪಡ್ಕೊಳ್ತೀರಿ. ಅನುಕೂಲತೆಗಳು ಕೂಡ ಇರುತ್ತೆ. ಬಹಳ ಕಂಫರ್ಟಬಲ್ ಆಗಿರ್ತೀರಿ ಈ ದಿನದಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಾರಾಯಣ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸಗಳಾಗಲ್ಲ. ಮಿಶ್ರ ಫಲಗಳು ಸಿಕ್ಕುವಂಥ ಸಂದರ್ಭ ಇದು. ಹಾಗಾಗಿನೇ 12ರ ಸ್ಥಾನದಲ್ಲಿ ನಿಮಗೆ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಯಾತನೆ, ಏನನ್ನೋ ಕಳ್ಕೊಂಡಂಥ ಭಾವನೆ ಮನಸ್ಸಿನಲ್ಲಿ ಇರುತ್ತೆ. ಹಾಗೆ ಈ ದಿನ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಕೆಲಸ ಅಪೂರ್ಣವಾಗುತ್ತೆ. ಕೆಲಸಕ್ಕೆ ಹೆಚ್ಚು ಶ್ರಮ ಬೇಕು. ಹಾಗೆ ಸಮಯಕ್ಕೆ ಸರಿಯಾಗಿ ಕೆಲಸಗಳಾಗದೇ ಇದ್ದಾಗ ಒಂದು ರೀತಿಯ ಒತ್ತಡಗಳು ನಿಮಗೆ ಗೊತ್ತಿಲ್ಲದೆ ಹೆಚ್ಚುತ್ತಾ ಹೋಗುತ್ತೆ. ಇದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇರುವಂಥ ದಕ್ಷತೆಯ ಮಟ್ಟವನ್ನು ಕಡಿಮೆ ಮಾಡಿಬಿಡುತ್ತೆ. ಎಫಿಷಿಯನ್ಸಿ ಲೆವೆಲ್ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ಒಂದು ಪ್ರಮುಖ ದಾಖಲೆ ಪತ್ರಗಳಿಗೆ ಸಹಿ ಹಾಕುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನ ಮಾಡಿಕೊಳ್ಳಿ ಈ ದಿನದಲ್ಲಿ. ಹಾಗೆ ಅತಿಯಾದ ಆತ್ಮವಿಶ್ವಾಸದಿಂದ ಕೇಡು ಉಂಟಾಗುತ್ತೆ. ಹಾಗಾಗಿ ಎಲ್ಲೂ ಕೂಡ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಕೆಲಸ ಕಾರ್ಯಗಳನ್ನು ಹೊಸದಾಗಿ ಆರಂಭ ಮಾಡ್ತಾ ಇದ್ದೇನೆ ಅನ್ನುವಂಥ ಮನಸ್ಥಿತಿಯಲ್ಲೇ ಮುಂದುವರಿಸಿ. ಇದರಿಂದ ಲಾಭ ಸಿಕ್ಕತ್ತೆ. ಇಲ್ಲ ಅಂತ ಹೇಳಿದ್ರೆ ನನಗೆಲ್ಲ ಗೊತ್ತಿದೆ ಅನ್ನುವಂಥ ಒಂದು ಧೋರಣೆಯಲ್ಲಿ ಹೋದರೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಹಾಗೆ ವಿರೋಧಿಗಳ ಸಂಖ್ಯೆ ಈ ದಿನ ದ್ವಿಗುಣ ಆಗುವಂಥದ್ದು ಇದೆ. ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಆದಷ್ಟು ಅಂತಹ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದನ್ನು ಮಾಡಿ. ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿಯವರಿಗೆ ಈ ದಿನ ಸುಗಮವಾಗಿ ಕೆಲಸಗಳು ನಡೆಯುವಂಥ ದಿನ. ಎಲ್ಲೂ ಕೂಡ ತೊಂದರೆ ಇಲ್ಲ, ತಾಪತ್ರಯ ಇಲ್ಲ. ಯಾವುದೇ ರೀತಿಯ ಘಟನೆಗಳಿದ್ರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿ ಮುಂದುವರಿಸ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಂದ ನೀವು ಒಳ್ಳೆಯ ಹೆಸರನ್ನು, ಸ್ಥಾನಮಾನವನ್ನು ಗಳಿಸ್ಕೊಳ್ಳುವಂಥದ್ದು ಇದೆ. ಕೆಲಸದಲ್ಲಿ ನಿಮ್ಮ ಸಾಧನೆಗೆ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಕೂಡ ಈ ದಿನ ನೋಡುವಂಥದ್ದಿದೆ. ಹಾಗೆ ಈ ದಿನದಲ್ಲಿ ಅತಿಯಾಗಿ ಮಾಡುವಂಥ ಕೆಲವು ಶ್ರಮದಾಯಕ ಕೆಲಸಗಳಿದೆ. ಅದನ್ನು ಬೇರೆಯವರ ಸಹಕಾರದಿಂದ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಬಹಳ ಉತ್ತಮವಾಗಿರೋದರಿಂದ ಯಾವುದಾದ್ರೂ ಒಂದು ವಸ್ತು ಖರೀದಿಯಲ್ಲಿ ಮನಸ್ಸಾಗುತ್ತೆ. ಹಾಗಾಗಿ ಈ ದಿನ ಮಾಡುವಂಥ ಪ್ರತಿ ಕೆಲಸಗಳಲ್ಲೂ ಕೂಡ ನಿಮಗೆ ಲಾಭಾಂಶ ಇದೆ, ಶುಭಾಂಶ ಕೂಡ ಇದೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ತುಂಬ ಪ್ರಬುದ್ಧವಾದ ಮಟ್ಟದಲ್ಲಿರುತ್ತೆ. ತುಂಬ ಮೆಚ್ಯೂರ್ಡ್ ವೇನಲ್ಲಿ ಇರುವಂಥದ್ದು.
ಹಾಗಾಗಿ ಯಾವುದೇ ಒಂದು ಕಳಪೆಗೆ ಈ ದಿನ ಕೈ ಹಾಕಲ್ಲ. ಎಲ್ಲದರಲ್ಲೂ ಕೂಡ ಒಂದು ಕ್ವಾಲಿಟಿ ಅನ್ನುವಂಥದ್ದು ಇರಬೇಕು, ಗುಣಮಟ್ಟ ಇರಬೇಕು. ಅಂಥ ಒಂದು ವಿಚಾರಗಳಲ್ಲಿ ಈ ದಿನ ಹೆಚ್ಚು ಆಸಕ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಈ ದಿನ ಓದಿನಲ್ಲಿ ಆಸಕ್ತಿ ಇರೋದರ ಜೊತೆಗೆ ಕೆಲವೊಂದು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಭವಿಷ್ಯದ ದೃಷ್ಟಿಯಿಂದ ನೀವು ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸಮರ್ಪಕವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪ್ರೋತ್ಸಾಹದಾಯಕವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಬಂಧು ಮಿತ್ರರ ಪ್ರೋತ್ಸಾಹ ಸಿಕ್ಕತ್ತೆ. ಅವರ ಒಂದು ಮೋಟಿವೇಶನ್, ಅವರ ಒಂದು ಮಾರ್ಗದರ್ಶನ ಬಹಳ ವಿಶೇಷ ರೀತಿಯಲ್ಲಿ ಈ ದಿನ ನಿಮಗೆ ಕೂಡಿ ಬರ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿಯ ಜೊತೆಗೆ ಲಾಭವನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಚಿಂತನೆಗೂ ಕೂಡ ಹೆಚ್ಚು ಮಹತ್ವವನ್ನು ನೀಡುವಂಥ ಸಂದರ್ಭ ಇದೆ. ಇನ್ನು ಉದ್ಯೋಗದಲ್ಲಿ ಪ್ರಮುಖವಾದ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ವಿಶೇಷ ದಿನ ಕೂಡ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. 4 ಜನರ ಸಹಾಯ ಸಹಕಾರ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಮನೆಯಲ್ಲೂ ಕೂಡ ಬಂಧುಗಳ ಆಗಮನ ನಿಮಗೆ ಸಂತೋಷವನ್ನು ತರುತ್ತೆ. ಅಪರೂಪದ ವ್ಯಕ್ತಿಯ ಭೇಟಿಯಾಗುವಂಥದ್ದು, ಅವರೊಂದಿಗೆ ಕಷ್ಟ ಸುಖಗಳನ್ನು ಈ ದಿನ ಹಂಚಿಕೊಳ್ಳುವಂಥ ವಿಚಾರಗಳು ಮನಸ್ಸಿಗೆ ತುಂಬ ಸಂತೋಷವನ್ನು ಹಾಗೆ ಸಂತೃಪ್ತಿಯನ್ನು ತರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿದೆ. ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಸಿಕ್ಕುವಂಥದ್ದು ಕೂಡ ಈ ದಿನ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗೆ ಮನೆಯಲ್ಲಿ ನಡೆಯುವಂಥ ಕೆಲವು ಘಟನೆಗಳು ಸ್ವಲ್ಪ ಆಶ್ಚರ್ಯವನ್ನು ತರಬಹುದು, ಅನುಮಾನವನ್ನು ಮೂಡಿಸ್ಬೋದು. ಆದರೂ ಕೂಡ ದೀರ್ಘಾವಧಿಯಲ್ಲಿ ಮುಂದಿನ ಭವಿಷ್ಯದಲ್ಲಿ ಅದೆಲ್ಲವೂ ಕೂಡ ಗೌಣವಾಗಿಬಿಡುತ್ತೆ. ಹಾಗಾಗಿನೇ ಈ ದಿನದ ನಿರ್ಧಾರಗಳನ್ನು ನೀವು ಪೂರ್ವಯೋಜಿತವಾಗಿ ಮಾಡಿಕೊಳ್ಳಿ. ಹಾಗೆ ದೂರದೃಷ್ಟಿಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.